ಈ ಕಾಲು ಕೈ ಕಾಲು ಏನು ಸುಸ್ತು. ಭತ್ತನೇ ಕ್ಯಾನಿಂಗ್ ಮಾಡಿದ್ರು, ಇಂಜೆಕ್ಷನ್ ಹಾಕಿದ್ರು, ಗ್ಲೂಕೋಸ್ ಹಾಕಿದ್ರು. ಹಾಕಿದ್ದು 1 ಗಂಟೆ ಮುಖೆ ಎಲ್ಲ ನಾನೇ ಎದ್ದು ಓಡಾಡ್ಬಿಟ್ಟೆ. ಎತ್ಕೊಂಬತ್ತಾ ಇದ್ದಿದ್ದು ನಾನೇ ಓಡಾಡ್ಬಿಟ್ಟೆ. ಅವ್ರು ಅವಾಗಲೇ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಸರ್. 2 ಕಾಲಲ್ಲೂ ಶಕ್ತಿ ಇರಲಿಲ್ಲ. ಕಾರಲ್ಲೇ ನಾವೇ ಎತ್ತಿ ಮಲಗಿಸ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿ 9 ಗಂಟೆ ಮಧ್ಯೆ ಬಂದ್ವಿ. ಮತ್ತೆ ಸರ್ ಬಂದೆಲ್ಲ ನೋಡಿ ಒಂದು ಇಂಜೆಕ್ಷನ್ ಹಾಕಿದ್ರು ಸರ್. 11 ಗಂಟೆ ಮಧ್ಯೆ ಹಾಕಿದ್ರು. 1 ಅವರ್ಗೆಲ್ಲ ಸ್ವಲ್ಪ ಕ್ಯೂರ್ ಆಯಿತು ಸರ್. ಸ್ಟ್ರೋಕ್ ಅಂದರೆ ಏನಂದರೆ ಯಾವುದೋ ಒಂದು ರಕ್ತನಾಳ ಒಂದು ಕಡೆ ಬ್ಲಾಕ್ ಆಯಿತು. ಅದಕ್ಕೆ ಕಾರಣಗಳು ಬೇರೆಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ವಿ, ಒಂದು ಕಡೆ ಬ್ಲಾಕ್ ಆಯಿತು. ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ಆ ರಕ್ತನಾಳ ಎಲ್ಲೆಲ್ಲಿಗೆ ನಮಗೆ ಸಪ್ಲೈ ಮಾಡ್ತದೆ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಇದೆಲ್ಲನೂ, ಆ ಪಾರ್ಟಿಗೆ ಏನಾಗುತ್ತೆ ಕ್ರಮೇಣ ಕುಸಿತ ಬರ್ತಾ ಇರುತ್ತೆ, ಡೆತ್ ಆಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ದೇಶದಲ್ಲಿ ವೈದ್ಯರು ದೇವರಂತೆ ಕಂಡು ಅದೆಷ್ಟೋ ಜನರ ಪ್ರಾಣ ಉಳಿಸಿ ದೇವರಾಗಿದ್ದಾರೆ. ಆದರೂ ಅದೆಷ್ಟೋ ಜನ ಮೂಢನಂಬಿಕೆ, ನಾಟಿ ಮುದ್ದು ಎಂದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಇಲ್ಲೊಬ್ಬ 70 ವರ್ಷದ ವ್ಯಕ್ತಿ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದು ಆಸ್ಪತ್ರೆಗೆ ದಾಖಲಾದ 1 ಗಂಟೆಯಲ್ಲಿ ಪಾರ್ಶ್ವವಾಯುವಿನಿಂದ ಮುಕ್ತಿ ಪಡೆದು ನಡೆದುಕೊಂಡು ಹೋಗುತ್ತಿದ್ದಾರೆ. ಅಷ್ಟಕ್ಕೆ ಆತನಿಗೆ ಚಿಕಿತ್ಸೆ ಕೊಟ್ಟ ಆಸ್ಪತ್ರೆ ಯಾವುದು ಗೊತ್ತಾ? ನೀವೇ ಒಮ್ಮೆ ನೋಡಿ. ಹೌದು, ಹೀಗೆ ಬೆಡ್ ಮೇಲೆ ಆರಾಮಾಗಿ ಕುಳಿತುಕೊಂಡು ಕೈಕಾಲುಗಳನ್ನು ಮೇಲಕ್ಕೆ ಕೆಳಕ್ಕೆ ಎತ್ತಿ ತೋರಿಸುತ್ತಿರುವ ವ್ಯಕ್ತಿ ಇದೇ ಹೊಸಕೋಟೆ ತಾಲೂಕಿನ ಚೋಳಪ್ಪನಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬ ವ್ಯಕ್ತಿ. ಬೆಳಗಿನ ಜಾವ 5 ಗಂಟೆಯಲ್ಲಿ ಪಾರ್ಶ್ವವಾಯುವಿನಿಂದ ತೊಂದರೆಯಾಗಿ ಎಡಗೈ ಎಡಗಾಲು ಸ್ವಾಧೀನ ಕಳೆದುಕೊಂಡ ಹಿನ್ನೆಲೆ ತಮ್ಮ ಕುಟುಂಬದವರು ಅವರನ್ನ ಎತ್ತಿಕೊಂಡು ಹೊಸಕೋಟೆ ಟೋಲ್ ಬಳಿ ನೂತನವಾಗಿ ಆರಂಭವಾಗಿರುವ ಇದೇ ಸ್ಪರ್ಶ ಆಸ್ಪತ್ರೆಗೆ ಕರೆತಂದಾಗ ಅಲ್ಲಿನ ವೈದ್ಯರಾದ ಡಾಕ್ಟರ್ ವರದರಾಜು ಅವರು ತಕ್ಷಣ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ 1 ಗಂಟೆಯಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗುವಂತೆ ಮಾಡಿ ಮಾದರಿ ವೈದ್ಯರಾಗಿದ್ದಾರೆ. ಈಗ ಆ ವ್ಯಕ್ತಿ ಕೃಷ್ಣಪ್ಪ ಹೇಗೆ ನಡೆದುಕೊಂಡು ಹೋಗುತ್ತಿದ್ದಾನೆ ಒಮ್ಮೆ ನೀವೇ ನೋಡಿ. ಈ ಕಾಲು ಕೈ ಕಾಲು ಏನು ಸುಸ್ತಾಗಿತ್ತು. ಅಲ್ಲಿಂದ ಹಿಂಗೆ ಹೇಳಿದ್ರು, ಹಿಂಗೆ ವರದರಾಜ್ ಡಾಕ್ಟ್ರು ಕೇಳ್ರಿ ಇದು ಟೋಲ್ ಹತ್ರ ಅಂತ ಹೇಳಿದ್ರು. ನಾವು ಪತ್ತೆ ಮಾಡ್ಕೊಂಡು ಬಂದ್ರಿ. ಭತ್ತನೇ ಕ್ಯಾನಿಂಗ್ ಮಾಡಿದ್ರು, ಇಂಜೆಕ್ಷನ್ ಹಾಕಿದ್ರು, ಗ್ಲೂಕೋಸ್ ಹಾಕಿದ್ದು 1 ಗಂಟೆ ಮುಖೆ ಎಲ್ಲ ನಾನೇ ಎದ್ದು ಓಡಾಡ್ಬಿಟ್ಟೆ. ಎತ್ಕೊಂಬತ್ತಾ ಇದ್ದಿದ್ದು ನಾನೇ ಓಡಾಡ್ಬಿಟ್ಟೆ. ನಮ್ಮ ಮಾವಗೆ ಸ್ಟ್ರೋಕ್ ಆಗಿದೆ. ನಮ್ಮೂರು ಚೋಳಪ್ಪನಹಳ್ಳಿ ಸರ್. ಬೆಳಗ್ಗೆ 5 ಗಂಟೆ ಮಧ್ಯೆ ಆ ಥರ ಆಗಿತ್ತು. ನಾವು ನೋಡ್ಕೊಳ್ಳೋಷ್ಟೊತ್ತಿಗೆ 6 ಗಂಟೆ ಆಯಿತು ಸರ್. ಇನ್ನು ನಮಗೆ ಯಾರೋ ಹಿಂಗೆ ಹೇಳಿದ್ರು, ಇಲ್ಲಿ ವರದರಾಜು ಕ್ಲಿನಿಕ್ ಅಲ್ಲಿ ಫಸ್ಟ್ ನಾವು ನೋಡಿದ್ವಿ. ಅವರೊಬ್ಬರು ಡಾಕ್ಟ್ರು ನಮ್ಮ ಫ್ಯಾಕ್ಟ್ರಿ ಕೆಟ್ಟ ಹತ್ರ ಒಬ್ರು ಹೇಳಿದ್ರು. ಅವ್ರನ್ನ ಇದು ಮಾಡಿಕೊಂಡು ನಾವು ಇಲ್ಲಿಗೆ ಬಂದ್ವಿ ಸರ್. ಅವ್ರು ಅವಾಗಲೇ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಸರ್. 2 ಕಾಲಲ್ಲೂ ಶಕ್ತಿ ಇರಲಿಲ್ಲ. ಕಾರಲ್ಲೇ ನಾವೇ ಎತ್ತಿ ಮಲಗಿಸ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿ 9 ಗಂಟೆ ಮಧ್ಯೆ ಬಂದ್ವಿ. ಮತ್ತೆ ಸರ್ ಬಂದೆಲ್ಲ ನೋಡಿ ಒಂದು ಇಂಜೆಕ್ಷನ್ ಹಾಕಿದ್ರು ಸರ್. 11 ಗಂಟೆ ಮಧ್ಯೆ ಹಾಕಿದ್ರು. 1 ಅವರ್ಗೆಲ್ಲ ಸ್ವಲ್ಪ ಕ್ಯೂರ್ ಆಯಿತು ಸರ್. ಇವಾಗ ಚೆನ್ನಾಗಿ ಕೈ ಕಾಲೆಲ್ಲ ಆಡಿಸ್ತಾ ಇದ್ದೆ. ಹೌದು ಸರ್, ಚೆನ್ನಾಗಿ ನೋಡ್ತಾರೆ ಸರ್. ಪರವಾಗಿಲ್ಲ ಸರ್. 1 ಅವರ್ಗೆಲ್ಲ ಇಷ್ಟು ಕ್ಯೂರ್ ಆಯ್ತಲ್ಲ, ಎಷ್ಟೋ ಖುಷಿ ಆಯಿತು ಸರ್. ಇನ್ನು ಪಾರ್ಶ್ವವಾಯು ಅಂದರೆ ಪ್ಯಾರಾಲಿಸಿಸ್ ಬಂದಾಗ ಅರ್ಧ ಗಂಟೆಯಿಂದ 1 ಗಂಟೆಯೊಳಗೆ ಆಸ್ಪತ್ರೆಗೆ ಬಂದರೆ ನಾವು ಸೂಕ್ತವಾದ ಚಿಕಿತ್ಸೆ ನೀಡಿ 1 ಗಂಟೆಯಲ್ಲಿ ಗುಣಮುಖರಾಗಿ ಮಾಡುತ್ತೇವೆ. ಅದಕ್ಕೆ ನೀವು ಏನು ಮಾಡಬೇಕು ಎಂಬ ಬಗ್ಗೆ ಡಾಕ್ಟರ್ ವರದರಾಜು ಅವರು ಸಾರ್ವಜನಿಕರಿಗೆ ಕೊಟ್ಟ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ವರದರಾಜ್ ಅಂತ ನ್ಯೂರೋ ಸರ್ಜನ್ ಆಗಿ ಹೊಸಕೋಟೆ ಭಾಗದಲ್ಲಿ ಸುಮಾರು 8 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಎಷ್ಟು ಆಧುನಿಕವಾಗಿ ಬೆಳೀತಾ ಇದ್ರೂ, ಪ್ರಪಂಚ ಎಷ್ಟೇ ಮುಂದುವರೆದು ಹೋಗ್ತಾ ಇದ್ರೂ, ಒಂದು ಕಾಯಿಲೆಗೆ ಅಂದರೆ ದ ಮೇಜರ್ ಡಿಸೀಸ್ ಅಂತ ಏನು ಕರಿತಾ ಇದ್ದೀವಿ, ಸ್ಟ್ರೋಕ್, ಪಾರ್ಶ್ವವಾಯು, ಆ ಒಂದು ಸ್ಟ್ರೋಕ್
ಅನ್ನತಕ್ಕಂಥದ್ದಕ್ಕೆ ಇದುವರೆಗೂ ಎಷ್ಟೇ ಪ್ರಯತ್ನಪಟ್ಟರು ಸರ್ಕಾರದ ಕಡೆಯಿಂದಾಗಲಿ, ಜನಗಳ ಕಡೆಯಿಂದಾಗಲಿ, ಮೀಡಿಯಾದ ಕಡೆಯಿಂದಾದರೂ ಎಷ್ಟೇ ತಿಳುವಳಿಕೆ ಕೊಟ್ಟರೂ ಇನ್ನೂ ಜನಗಳಿಗೆ ತಿಳುವಳಿಕೆ ಮೂಡಿಸೋದ್ರಲ್ಲಿ ನಾವು ಹಿಂದೆ ಉಳಿದಿದ್ದೀವಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಪೇಷಂಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಬೆಳಗ್ಗೆ ಸುಮಾರು 9 ಗಂಟೆಗೆ ನಮ್ಮ ಆಸ್ಪತ್ರೆಗೆ ಸ್ಪರ್ಶ ಆಸ್ಪತ್ರೆ, ಹೊಸಕೋಟೆ ಟೋಲ್ ಬಳಿ, ಸೊ ಇದು ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ. ಸೊ ಒಂದು ಪೇಷಂಟ್ ಬರ್ತಾರೆ, ಅವ್ರಿಗೆ ಎಡಗೈ ಎಡಗಾಲು ಪೂರ್ತಿ ಅಂದರೆ ನಾವು ಪವರ್ 0/5 ಅಂತೀವಿ, ಅಂದರೆ ಪೂರ್ತಿ ಶಕ್ತಿನ ಕಳ್ಕೊಂಡಿರ್ತಾರೆ, ಅಂದರೆ ಸ್ಟ್ರೋಕ್ ಆಗಿ ಬರ್ತಾರೆ. ಸಾಮಾನ್ಯವಾಗಿ ಸ್ಟ್ರೋಕ್ ಆದರೆ ಇವತ್ತು ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ನಾವು ನಾಟಿ ವೈದ್ಯ ಮಾಡಿಸಿದ್ದೀವಿ, ಎಲ್ಲೋ ಒಂದು ಕಡೆ ಔಷಧಿ ಕೊಡ್ತಾರೆ, ಮದ್ದು ಕೊಡ್ತಾರೆ ಅಂದ್ಕೊಂಡು ಓಡಾಡಿಕೊಂಡು 1 ದಿನ 2 ದಿನ ಆದಮೇಲೆ ಆಸ್ಪತ್ರೆಗಳು ಬರ್ತಾ ಇದ್ದಾರೆ. ಅದೇ ಒಂದು ಕಾರಣದಿಂದ ಇವತ್ತು ಎಷ್ಟೋ ಜನಕ್ಕೆ ಅವರು ಅಂದರೆ ಈಗ ಒಂದೇನು ಹೇಳ್ತೀವಿ, ಮಾರ್ಬಿಡಿಟಿ ಅಂತೀವಿ, ಅಂದರೆ ಲೈಫ್ ಲಾಂಗ್ ಅವರು ಆ ಒಂದು ಏನಂತೀವಿ ಅಂದರೆ ಅವರಾಗ ಅವರೇ ತಗೊಳ್ತಕ್ಕಂಥದ್ದು, ಅದು ವೀಕ್ನೆಸ್ಸಿಂದ ಲೈಫ್ ಲಾಂಗ್ ಅವ್ರ ಕೆಲಸ ಕಳ್ಕೊಬೇಕಾಗತ್ತೆ, ಫ್ಯಾಮ್ಲಿ ಕಡೆ ಬರ್ಡನ್ ಜಾಸ್ತಿ ಆಗುತ್ತೆ, ಅವ್ರ ಸ್ವಂತ ದೇಹದ ಬರ್ಡನ್ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತು ಫೈನಾನ್ಷಿಯಲ್ ಬರ್ಡನ್ನು ಜಾಸ್ತಿ ಆಗುತ್ತೆ. ಏನು ಒಂದು ಸಾರಿ ಅವರು ಪರ್ಮನೆಂಟಾಗಿ ವೀಕ್ನೆಸ್ ಉಳ್ಕೊಂಡ್ರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಜನಗಳಿಗೆ ಒಂದು ತಿಳುವಳಿಕೆ ಮೂಡಿಸ್ಬೇಕು. ಏನಂತ ಹೇಳಿದರೆ ಈಗಿನ ಮಟ್ಟಕ್ಕೆ, ಈಗಿನ ಒಂದು ಸಿಚುವೇಶನ್ಗೆ ಏನಪ್ಪ ಅಂದರೆ, ಈಗ ಕೆಲವು ಔಷಧಿಗಳು ನಮ್ಮಲ್ಲಿ ಅವೈಲಬಿಲಿಟಿ ಇದ್ದಾವೆ. ಏನದು ಅಂತ ಹೇಳಿದ್ರೆ, ನಾವು ಅಂದರೆ ವಿತಿನ್ 4.5 hours ಅಂದರೆ 4.5 ಗಂಟೆ ಇಲ್ಲ 5 ಗಂಟೆಗಳ ಒಳಗಡೆ ಸ್ಟ್ರೋಕ್ ಆದಮೇಲೆ ಆಸ್ಪತ್ರೆಗೆ ರೀಚ್ ಆದರೆ ಪೇಷಂಟು, ಆ ಒಂದು ಸಂದರ್ಭದಲ್ಲಿ ಅದಕ್ಕಾಗಿರ್ತಕ್ಕಂಥದ್ದೇ ಕೆಲವು ಔಷಧಿಗಳಿದ್ದಾವೆ. ಸೊ ಆ ಒಂದು ಔಷಧಿ ಕೊಡೋದ್ರಿಂದ ಸೊ ನಮಗೆ ಅರ್ಧ ಗಂಟೆ 1 ಗಂಟೆ ಒಳಗಡೆ ಔಷಧಿ ಕೊಟ್ಟ ಮೇಲೆ 1 hour ಅವರು ಕೈ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ಅವರವ್ರ ತಾಂತನಾಗೆ ಎದ್ದು ಓಡಾಡೋದಕ್ಕೂ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಈ ಒಂದು ವ್ಯವಸ್ಥೆ ಇರಬೇಕಾದ್ರೆ ಜನ ಯಾಕೆ ಇನ್ನೂ ತಿಳ್ಕೊಳ್ತಾ ಇಲ್ಲ, ಸ್ಟ್ರೋಕ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮೂಡ್ತಾ ಇಲ್ಲ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಎರಡನೇದು, ಸೊ ಈ 5 ಗಂಟೆನೇ ಅಂತ ಇಲ್ಲ, ಈ 4:30 5 ಗಂಟೆ ಒಳಗಡೆ ಬರಲಿಲ್ಲ ಅಂದ್ರೂ ಅವರು ಅಟ್ಲೀಸ್ಟ್ 24 ಗಂಟೆ ಒಳಗಡೆ ಆದರೂ ಅವರು ಆಸ್ಪತ್ರೆಗೆ ಬಂದರೆ ಅದಕ್ಕಂತಲೇ ಬೇರೆ ಔಷಧಿಗಳಿದ್ದಾವೆ. 24 ಗಂಟೆ ಒಳಗಡೆನೂ ನಾವು ಔಷಧಿಗಳು ಸ್ಟಾರ್ಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮಗೆ 100% ಇಲ್ಲ ಅಂದರೆ ಒಂದು 80% ರಿಸಲ್ಟ್ ಆದರೂ ನಾವು ತೊಗೋಬೋದು ಅವ್ರ ಹತ್ರ 24 ಗಂಟೆ ಒಳಗಡೆ ಬಂದರೆ. ಅದೇ 4:30 ಗಂಟೆ ಒಳಗಡೆ ಬಂದರೆ ಅವ್ರಿಗೆ 100% ರಿಕವರಿ ತೊಗೋಬೋದು ಅವರು. ಸೊ ಅದೇ ಥರದ ಒಂದು ಎಕ್ಸಾಂಪಲ್ ನೆನ್ನೆ ಒಂದು 75 ವರ್ಷದ ಕೃಷ್ಣಪ್ಪ ಅಂತ ಒಂದು ಪೇಷಂಟು 9 ಗಂಟೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಸೊ ಅವರಿಗೆ ಇಮಿಡಿಯೇಟಾಗಿ ನಾವು CT ಸ್ಕ್ಯಾನ್ ಮಾಡಿಸ್ಕೊತೀವಿ. CT ಸ್ಕ್ಯಾನ್ ಮಾಡಿಸ್ಕೊಂಡು ಫಿಸಿಷಿಯನ್ ಒಪಿನಿಯನ್ ತೊಗೋತೀವಿ, ಬೇರೆ ಇಮಿಡಿಯೇಟ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಕೊತೀವಿ. ಸೊ ಅದರಲ್ಲಿ ಏನಕ್ಕಂದರೆ ಯೂಶ್ವಲಿ ಸ್ಟ್ರೋಕ್ ಪೇಷಂಟ್ಗೆ ಏನಿರುತ್ತೆ, ಹೈಪರ್ ಟೆನ್ಷನ್, BP ಜಾಸ್ತಿ ಇರ್ಬೋದು, ನೆಕ್ಸ್ಟ್ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಇರ್ಬೋದು, 3ನೇದು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಇವೆಲ್ಲ ಸೇರಿಕೊಂಡಿರ್ತವೆ ಈ ಸ್ಟ್ರೋಕ್ ಆಗಕ್ಕೆ ಮುಂಚೆನೇ ಅವ್ರಿಗೆ. ಸೊ ಇದನ್ನೆಲ್ಲ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಸೊ ಇಮಿಡಿಯೇಟಾಗಿ ಏನು ಮಾಡಿದ್ವಿ, ಅವರಿಗೆ ಮಾನಿಟರ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸೊ ಔಷಧಿ ಕೊಡ್ತೀವಿ. ಔಷಧಿ ಕೊಟ್ಟ ಮೇಲೆ ಕರೆಕ್ಟಾಗಿ 1 hourಗೆ ಅವರು ತಾಂತಾನೆ ಅವರೇ ಎದ್ದು ಓಡಾಡ್ತಾರೆ ಈ ಆಸ್ಪತ್ರೆಯಲ್ಲಿ ಬಂದಮೇಲೆ. ಸೊ ಇಲ್ಲಿ ಬಂದು ಆಸ್ಪತ್ರೆ ಸ್ಟಾರ್ಟಾಗಿ 2 ತಿಂಗಳಾಯ್ತು ಅಷ್ಟೇ ನಮಗೆ. ಸೊ ಇದರಲ್ಲಿ ಇದು ಫಸ್ಟ್ ಇಂಜೆಕ್ಷನ್ ನಾವು ಕೊಟ್ಟಿದ್ದು. ಸೊ ಫಸ್ಟ್ ಇಂಜೆಕ್ಷನಲ್ಲಿ ನಮಗೆ ಇದು ಸಕ್ಸಸ್ ಆಯಿತು ಅಂತ ನಮಗೂ ಒಂದು ಖುಷಿ ಕೊಡ್ತಕ್ಕಂಥ ಸಂಗತಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇದು ಬ್ರೈನ್ ಮಾಡೆಲ್ ನಮ್ಮದು. ಸ್ಟ್ರೋಕ್ ಅಂದರೆ ಏನಂದರೆ, ಯಾವುದೋ ಒಂದು ರಕ್ತನಾಳ ಒಂದು ಕಡೆ ಬ್ಲಾಕ್ ಆಯಿತು, ಅದಕ್ಕೆ ಕಾರಣಗಳು ಬೇರೆಲ್ಲ ಇರ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದು, ಈಗ ಒಂದು ಕಡೆ ಬ್ಲಾಕ್ ಆಯಿತು, ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ಆ ರಕ್ತನಾಳ ಎಲ್ಲೆಲ್ಲಿಗೆ ನಮಗೆ ಸಪ್ಲೈ ಮಾಡ್ತದೆ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಇದೆಲ್ಲನೂ, ಆ ಪಾರ್ಟಿಗೆ ಏನಾಗುತ್ತೆ ಕ್ರಮೇಣ ಕುಸಿತ ಬರ್ತಾ ಇರುತ್ತೆ, ಡೆತ್ ಆಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಒಂದು ಸಾರಿ ಆ 4-5 ಅವರ್ ನಾವು ಹೇಳಿದ್ನಲ್ಲ ಆವಾಗಲೇ, ಏನಕ್ಕೆ ಅಂದರೆ ಈ ಪಕ್ಕದ ಕಡೆಯಿಂದ ಏನಾದರೂ ಇದ್ದರೆ ಸ್ವಲ್ಪ ರಕ್ತ ತೊಗೊಳ್ತಾ ಇರುತ್ತೆ, ಅದು ಸ್ವಲ್ಪ ಜೀವಂತ ಉಳ್ಕೊಂಡಿರುತ್ತೆ. ಅಷ್ಟರಲ್ಲಿ ರಿಲೀಸ್ ಮಾಡಿದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸೊ ರಿಲೀಸ್ ಮಾಡಿಲ್ಲ ಅಂದರೆ ಅಷ್ಟರಲ್ಲಿ ನಾವು ಅದು ಪರ್ಮನೆಂಟ್ ಡ್ಯಾಮೇಜ್, ಅಂದರೆ ಯಾವ ಭಾಗ ಸ್ಟ್ರೋಕ್ ಆಗಿರುತ್ತೆ ಆ ಭಾಗ ಪರ್ಮನೆಂಟಾಗಿ ಡೆತ್ ಆಗಿಬಿಡುತ್ತೆ, ಅದು ಆ ಭಾಗ ಉಳಿದಿರಲ್ಲ ನಮಗೆ. ಈಗ ನಾವೇನು ನಾಟಿ ಔಷಧಿ ತೊಗೋತೀವಿ, ನಾವು ಸರಿ ಹೋಯಿತು, ಇನ್ನೊಂದು ನಾವು ಈ ಕಡೆ ಹಾಸ್ಪಿಟಲ್ ಔಷಧಿ ಕೊಡ್ತೀವಿ ಅಂದರೆ ಆ ಒಂದು ಸಮಯ ಮೀರಿದ ಮೇಲೆ ನಮಗಿರ್ತಕ್ಕಂಥ ಲೈಸಿಸ್ ಅಂತ ಏನು ಮಾಡ್ತೀವಲ್ಲ ಕರಗಿಸೋದು, ಆ ಒಂದು ಸಮಯ ಮೀರಿದ ಮೇಲೆ ನಾವು ಕೊಡೋ ಔಷಧಿ ಆಗಲಿ ನಾಟಿ ಕೊಡೋ ಔಷಧಿ ಆಗಲಿ ಅದು ಆ ಸ್ಟ್ರೋಕ್ ಆಗಿರ್ತಕ್ಕಂಥ ಜಾಗನ ರಿಪೇರ್ ಮಾಡೋದಕ್ಕಲ್ಲ. ಸ್ಟ್ರೋಕ್ ಆಗಿರ್ತಕ್ಕಂಥ ಜಾಗ ಅದು ಪರ್ಮನೆಂಟಾಗಿ ಸತ್ತೋಗ್ಬಿಡುತ್ತೆ, ಅದು ಆ ಜಾಗ ಸತ್ತೋಗಿರುತ್ತೆ. ಸೊ ಅದೇನಾಗುತ್ತೆ, ನಾವು ಬೇರೆ ಔಷಧಿಗಳೇನು ಕೊಡ್ತೀವಿ ಅಂದರೆ ಪಕ್ಕದ್ದು ಆ ಸ್ಟ್ರೋಕ್ ಆಗಿರ್ತಕ್ಕಂಥ ಪಕ್ಕದ ಮೇಲೆ ಡ್ಯಾಮೇಜ್ ಆಗಬಾರ್ದು ಅಂತ ಒಂದು, ಇನ್ನೊಂದು ಸಾರಿ ಸ್ಟ್ರೋಕ್ ಆಗಬಾರ್ದು ಅಂತ ಎರಡನೇದು. 3ನೇದು ಅಂದರೆ ಈಗ ನಾವು ಫಿಸಿಯೋಥೆರಪಿ ವ್ಯಾಯಾಮ ಎಲ್ಲ ಮಾಡಿಸೋದ್ರಿಂದ
ನಮ್ಮ ಮೆದುಳಲ್ಲಿ ಅದಕ್ಕೆ ಒಂದು ಕೆಪಾಸಿಟಿ ಇರುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಮೆದುಳು ಏನು ಮಾಡುತ್ತೆ, ಗ್ರ್ಯಾಜುಲಿ ಈ ಒಂದು ಭಾಗದ ಕೆಲಸನ ಕಲಿತಾ ಇರುತ್ತೆ. ಸೊ ಅದುವರೆಗೂ ನಾವು ಮೂಮೆಂಟ್ ಇಟ್ಕೋಬೇಕು ಅಂತ ನಾವು ಫಿಸಿಯೋಥೆರಪಿ ಎಲ್ಲ ಕೊಟ್ಕೊಂಡು ಅವ್ರು ಫ್ರೀಡಮ್, ಅಂದರೆ ನಮಗೆ ಫ್ರೀ ಇರಬೇಕು ಮೂಮೆಂಟ್ ಯಾವಾಗಲೂ. ಸೊ ಇದೇ ಒಂದು ಕಾರಣಕ್ಕೆ ಕೊಡ್ತಕ್ಕಂಥದ್ದು. ಕೊನೆಯದಾಗಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಕಡೆ ಸ್ಟ್ರೋಕು, ಒಂದು ಕಡೆ ಹಾರ್ಟ್ ಅಟ್ಯಾಕ್. ಈ ಕಡೆ ಇದನ್ನು ಕಾರ್ಡಿಯಕ್ ಸ್ಟ್ರೋಕ್ ಅಂತೀವಿ, ಅದನ್ನು ಬ್ರೈನ್ ಸ್ಟ್ರೋಕ್ ಅಂತೀವಿ. ಅವೇರ್ನೆಸ್ಸು ಕಾರ್ಡಿಯಕ್ ಸ್ಟ್ರೋಕ್ ಇದ್ದಷ್ಟು ಬ್ರೈನ್ ಸ್ಟ್ರೋಕ್ಗೆ ಇಲ್ಲ ಇದುವರೆಗೂ. ರೀಸನ್ ಏನಂದರೆ, ಈ ಕಾರ್ಡಿಯಕ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ 5 ಮಿನಿಟ್ಸಲ್ಲಿ ಡೆತ್ ಆಗುತ್ತೆ ಅಂತ ಭಯ ಜನಕ್ಕೆ ಅವಾಗ ರೀಚ್ ಆಗ್ತಾ ಇದ್ದಾರೆ. ಇಲ್ಲೇನಾಗುತ್ತೆ, ಯೂಶ್ವಲಿ ಡೆತ್ ರೇಟ್ ಕಡಿಮೆ ಇರುತ್ತೆ. ಎಲ್ಲಿ ಸ್ಟ್ರೋಕಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಜನಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಲೈಫ್ ಆ್ಯಂಡ್ ಡೆತ್ ಅಂತ ಇರುತ್ತೆ ಕಾರ್ಡಿಯಕಲ್ಲಿ, ಅಫ್ಕೋರ್ಸ್ ಅಕ್ಸೆಪ್ಟಬಲ್. ಅದಕ್ಕೆ ಜನಕ್ಕೆ ತಿಳುವಳಿಕೆ ಇದೆ, ಅವ್ರು ರೀಚ್ ಆಗ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಆದರೆ ಸ್ಟ್ರೋಕ್ ವಿಷಯಕ್ಕೆ ಬಂದಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಜನ. ಅಂದರೆ ಒಂದು ಸರಿ ಸ್ಟ್ರೋಕ್ ಆಗಿ ಅವರು ಪ್ಯಾರಲಿಸಿಸ್ ಆಗಿ ವೀಕ್ನೆಸ್ ಡೆವಲಪ್ ಆಗೋಯ್ತು ಅಂತ ಹೇಳಿದ್ರೆ, ಅವ್ರ ಲೈಫ್ ಲಾಂಗ್ ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ಸತ್ತಿದ್ದಂಗೆ ಅವರು, ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ 3 ಕಡೆ ತೊಗೊಂಡ್ರು ಅವರು ಜೀವನ ಹೆಂಗೆ ನಡೆಸಬೇಕು ಅಂತ ಹೇಳಿದ್ರೆ, ಬದುಕಿದ್ರು ಸತ್ತಿದ್ದಂಗೆ ಜೀವನ ನಡೆಸಬೇಕಾಗತ್ತೆ. ಜನ ಆ ಮಟ್ಟಕ್ಕೆ ಹೋಗೋದಕ್ಕೆ ಮುಂಚೆನೇ ಎಚ್ಚೆತ್ಕೊಂಡು ಒಂದು ಆ ನಿಗದಿಪಡಿಸ್ತಕ್ಕಂಥ ಟೈಮ್ ಏನಿದೆ, ಸ್ಟ್ರೋಕ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಒಂದು ಸರಿ ಚೆನ್ನಾಗಿ ಆಯಿತು ಅಂದರೆ ಈ ಒಂದು ಸಿಚುವೇಶನ್ಗೆ ಯಾರೂ ಜನ ಸಿಲುಕೋದಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾರೆ. ಇನ್ನು ಈ ಆಸ್ಪತ್ರೆಯ ಮತ್ತೊಬ್ಬ ವೈದ್ಯರಾದ ಅಭಿನಂದನ್ ಅವರು ಪಾರ್ಶ್ವವಾಯು ಬಗ್ಗೆ ಅರಿವು ಮೂಡಿಸಿ ಅದು ಬಂದಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂದು ವಿವರಿಸಿದ್ದಾರೆ. ನಾನು ಡಾಕ್ಟರ್ ಅಭಿನಂದನ್ ಅಂತ ಫಿಸಿಷಿಯನ್ನು. ಐ ಆಮ್ ಜಸ್ಟ್ ವರ್ಕಿಂಗ್ ವಿತ್ ಸರ್ ಸಿನ್ಸ್ ದ ಟೈಮ್ ಆಫ್ ಇನ್ಸೆಪ್ಷನ್. ಸರ್ ಶುರು ಮಾಡಿದಾಗಿಂದ ಜೊತೆಯಲ್ಲಿದ್ದೀನಿ. ಸರ್ ಡಾಕ್ಟರ್ ವರದರಾಜು ಸರ್ ಹೇಳ್ದಂಗೆ ಆ 4.5 hours ಅಂದರೆ 4.5 ಗಂಟೆ ಏನಂತ ಕರಿತೀವಿ, ದಟ್ ಈಸ್ ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು ಪ್ರತಿಯೊಂದು ವಿಷಯಕ್ಕೆ. ಸ್ಟ್ರೋಕ್ಗೆ ಆಗಲಿ ಇರುವಂಥದ್ದು ಟೈಮ್ ನಮಗೆ ತುಂಬ ಲಿಮಿಟೆಡ್, 4.5 ಗಂಟೆಯಲ್ಲಿ. ಆ ಸಮಯದಲ್ಲಿ ನೀವು ಒಳ್ಳೆ ಸೆಂಟರ್ ವೇರ್ ನ್ಯೂರೋ ಫಿಸಿಷಿಯನ್ ಪ್ಲಸ್ ಇಂಟೆನ್ಸಿವಿಸ್ಟ್ 3 ಫೆಸಿಲಿಟಿ ಇರುವಂಥ ಸೆಟಪ್ಪಲ್ಲಿ ನೀವು ರೀಚ್ ಆಗೋಕ್ಕೆ ಅವಕಾಶ ಆಯಿತು ಅಂತಂದರೆ ಯು ವಿಲ್ ಸಿ ಸಚ್ ಕೈಂಡ್ ಆಫ್ ವಂಡರ್ಫುಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಆಮೇಲೆ ಹೊಸಕೋಟೆ ತಾಲೂಕಿನ ಡಿಪೆಂಡೆಂಟ್ ಆಗಿರುವಂಥ ಎಷ್ಟೋ ವಿಲೇಜಸ್ಸು, ಎಸ್ಪೆಷಲಿ 60 ವಯಸ್ಸಿಗಿಂತ ಮೇಲ್ಪಟ್ಟಿರೋರಿಗೆ, ಯಾರಿಗೆ ಸ್ಟ್ರೋಕ್ ರಿಸ್ಕು ಮತ್ತು ಅಥವಾ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ಬೆಂಗಳೂರಿಗೂ ಹೋಗೋಕ್ಕೂ ಮುಂಚೆ ಆ ಟೈಮ್ ಗೋಲ್ಡನ್ ಅವರಲ್ಲಿ ರೀಚ್ ಆಗುವಂಥ ಅಂಥ ಸೂಕ್ತವಾಗಿರುವಂಥ ಜಾಗದಲ್ಲೂ ಬಂದಿರೋದ್ರಿಂದ, ವೆಲ್ ಕನೆಕ್ಟೆಡ್ ಇರುವಂಥದ್ದು ಹೈವೇ ಟೋಲ್ ಬಳಿ ಇರೋದರಿಂದ ಎಷ್ಟೋ ಹಳ್ಳಿ ಜನಕ್ಕೆ ಇದು ತುಂಬ ಉಪಯೋಗ ಬರುವಂಥ ಸಾಧ್ಯತೆ ತುಂಬ ಇದೆ. ಸೊ ಇದರಿಂದ ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡು ಆ ಸ್ಟ್ರೋಕ್ ಬಗ್ಗೆ ಜನಕ್ಕೆ ಎಷ್ಟು ಅರಿವಾಗುತ್ತೋ, ನಾವು ಸರ್ ಹೇಳ್ದಂಗೆ ಹಾರ್ಟ್ ವಿಷಯದ ಬಗ್ಗೆ ಇರುವಂಥ ಅರಿವು ಇನ್ನು ಸ್ಟ್ರೋಕ್ ಬಗ್ಗೆ ಜನಕ್ಕೆ ಅಷ್ಟು ಕಾಳಜಿ ಇಲ್ಲ. ಯಾಕಂತಂದರೆ ಅದದ್ದು ಒಂದು ಗೋಲ್ಡನ್ ಅವರ್ಸ್ ಇರುವಂಥದ್ದು ಕಡಿಮೆ, ಅದ್ರ ಬಗ್ಗೆ ತಿಳುವಳಿಕೆ ಇರೋದು ಕಡಿಮೆ. ಆ ತಿಳುವಳಿಕೆನ ಜನಕ್ಕೆ ತಿಳಿಸಿದ್ರೆ ಅವರು ಟೈಮ್ ಸರಿಯಾಗಿ ರೀಚ್ ಆಗುವಂಥ ಅವಕಾಶವೂ ಇತ್ತು ಅಂದರೆ ನಿಜವಾಗ್ಲೂ ತುಂಬ ಉತ್ತಮ ರಿಸಲ್ಟ್ಸ್ನ ನೋಡ್ಬೋದಾಗಿದೆ. ಸೊ ಇದಕ್ಕೆ ಸಾಕಷ್ಟು ಸರ್ ಸ್ಟಾರ್ಟಿಂಗಿಂದನೂ ಅಷ್ಟೇ ಒಳ್ಳೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸ್ಟ್ರೋಕ್ ಆಗ್ಬೋದು, ಇವನ್ ಆಕ್ಸಿಡೆಂಟ್ ಕೇಸಸ್ ಆಗ್ಬೋದು, ಹೈವೇಲಿ ಬರುವಂಥದ್ದು ಎಷ್ಟೊಂದು ಟ್ರಾಮಾ ಕೇಸಸ್ಸು ಆಗಬಹುದು, ನ್ಯೂರಾಲಜಿಕಲ್ ಕೇಸಸ್ಗೆ ಸಾಕಷ್ಟು ಒಳ್ಳೆ ರಿಸಲ್ಟ್ಸು ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಸೊ ಇದನ್ನು ಜನರಿಗೆ ತಿಳುವಳಿಕೆ ಮಾಡೋದು ನಮ್ಮ ಕರ್ತವ್ಯ. ಒಟ್ಟಾರೆ 21ನೇ ಶತಮಾನದಲ್ಲೂ ಮಾಟ ಮಂತ್ರ, ನಾಟಿ ಮದ್ದುಗಳನ್ನು ಬಿಟ್ಟು ಸಮಸ್ಯೆ ಬಂದಾಗ ನೇರವಾಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಿ ಎಂದು ನಮ್ಮ ಮಾಧ್ಯಮದ ಈ ಮೂಲಕ ಅರಿವು ಮೂಡಿಸಲಾಗುತ್ತಿದೆ.